ಜೈ ಸನಾತನ್. ನಾನು ನಮ್ಮ ಐನಾರ್ ಶಿವು ಸೇರಿ ಕಾರೋಡಿಗೆ ಹೊಂಟಿದ್ದು ರೀ. ಪೆಟ್ರೋಲ್ ಹಾಕಿಸ್ಕೊಂಡ್ರಿ. ನಮ್ಮೂರು ಪೆಟ್ರೋಲ್ ಬಂಕ್ ನೋಡ್ರಿ ಇದೆ. ಹಂಗೆ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಮುಂದೆ ಹೊಂಟಿವ್ರಿ. ಹಂಗೆ ಸೀದಾ ಮತ್ತೊಳ್ಳಿ ಅತ್ತಿಗೇರಿ ರೋಡ್ ರೀ ಇದೆ. ಅತ್ತಿಗೇರಿ ರೋಡ್ನಾಗ ಒಂದು ಮಿಷನ್ ಬಂತೆ ಎದುರಿಗೆ. ಮಿಷನ್ ಎದುರಾತು. ಮಿಷನ್ ಸೈಡ್ ಹೋಗೋದು ಹೊಂಟಿವ್ರಿ ಮುಂದೆ. ಹಂಗೆ ಸೀದಾ ಹೋಗಿ ಇದು ನಮ್ಮೂರು ರೈಲ್ವೆ ಬ್ರಿಡ್ಜ್ ನೋಡ್ರಿ. ರೈಲ್ವೆ ಬ್ರಿಡ್ಜ್ ಬಿಡ್ದಾಗ ಹಾಸಿ ಆ ಕಡೆ ಹೋಗ್ಬೇಕು. ಅತ್ತಿಗೇರಿಗೆ ಹೋಗ್ಬೇಕಂದ್ರೆ ಅತ್ತಿಗೇರಿಗೆ ಹಾಸಿ ಅತ್ತಿಗೇರಿ ರೋಡ್ ನೋಡ್ರಿ ಇದೆ. ಅತ್ತಿಗೇರಿ ರೋಡ್ನಾಗ ಹೊಂಟೇವಿ. ಬ್ರಿಡ್ಜ್ ಎಲ್ಲ ಬಿದ್ದು ಹದಗೆಟ್ಟು ಹಳ್ಳಾಗ ಹೂಡ್ಬಿಟ್ಟೈತಿ. ಹಂಗೆ ಸೀದಾ ಬಂದಿವ್ರಿ. ಇದು ಅತ್ತಿಗೇರಿ ನೋಡ್ರಿ ಇದು. ಅತ್ತಿಗೇರಿ ಒಳಗೆ ಹಾಸಿ ಇಲ್ಲಿ ಒಂದೆರಡು ಚಾ ಕುಡಿದು ಮತ್ತೆ ಹೋದಿವ್ರಿ. ಇಲ್ಲೇ ದಾರ್ಯಾಗ ಹೋಗ್ಬೇಕಾರೆ ಕ್ರಾಸ್ನಾಗ ಗಡಿ ದುರ್ಗಾದೇವಿ ಅಂತೇಳಿ ದೇವಸ್ಥಾನ ಐತಿ. ಈ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ ದಾರ್ಯಾಗ ಹೋಗೋರು. ಹಂಗೆ ಸೀದಾ ಹೊಂಟಿವ್ರಿ. ಮತ್ತು ಇಲ್ಲಿ ಮುಂದೆ ಹಿಂದೆ 2 ಹುಡುಗ್ಯಾರು ಬರತ್ತಿದ್ರು. ಅವರು ನಾವು ವಿಡಿಯೋ ಮಾಡಾಕತ್ತಿದ್ದಕ್ಕೆ ಬರಲಿಲ್ಲ ಮುಂದಕ್ಕೆ. ಹಂಗೆ ಸೀದಾ ಮುಂದೆ ಬಂದಿವ್ರಿ. ಮತ್ತು ಇಲ್ಲಿ ಹುಲ್ಗೂರು ಬಂತು. ಹುಲ್ಗೂರಾಗ ಒಂದಿಟ್ಟು ಹಿಂಗೆ ಸುತ್ತಾಡ್ಕೊಂಡು ಸೀದಾ ಹೋದ್ವಿ. ಹುಲ್ಗೂರ್ಲಿಂತ ಹೊಂಟಾಗ ಇಲ್ಲಿ ದಾರ್ಯಾಗ ರೈತರು ಎಲ್ಲ ಮಿಷನ್ಗೆ ಹಾಕ್ಸಕತ್ತಿದ್ರು. ಗೊಂಜಾಳ ರೇಟ್ ಏನಿಲ್ಲ. ಗೊಂಜಾಳ ಹಾಕಿನೂ ವೇಸ್ಟ್ ಇಷ್ಟ. ಹಂಗೆ ಸೀದಾ ಹೋದ್ವಿ. ಇದು ಮಾದಾಪುರ ನೋಡ್ರಿ ಇದು. ಮಾದಾಪುರದೊಳಗೆ ಹಂಗೆ ಸೀದಾ ಮಾದಾಪುರ ಮ್ಯಾಗ ಹಾಸಿ ಹೋಗ್ಬೇಕ್ರಿ. ಇಲ್ಲಿ ಹೋದಿವ್ರಿ. ಇದೇ ನೋಡ್ರಿ ಕಾರೋಡ್ಗಿ ಈರಣ್ಣ ಬಂದಿವ್ರಿ. ಕಾರೋಡ್ಗಿ ಈರಣ್ಣನ ದೇವಸ್ಥಾನ ಇದು. ಕಾರೋಡ್ಗಿ ಈರಣ್ಣನ ದೇವಸ್ಥಾನ ನೋಡ್ರಿ. ಕಾರೋಡ್ಗಿ ಒಳಗೆ ಹಂಗೆ ಸೀದಾ ದೇವಸ್ಥಾನಕ್ಕೆ ಹೊಂಟೇವ್ರಿ. ಇದು ಕಾರೋಡ್ಗಿ ಈರಣ್ಣಂದ ದೇವಸ್ಥಾನದ ದ್ವಾರ ಬಾಗ್ಲ ನೋಡ್ರಿ. ಮಹಾದ್ವಾರ ಸುಕ್ಷೇತ್ರ ಕಾರಡ್ಗಿ ಓಂ ನಮಃ ಶಿವಾಯ ಅಂತೇಳಿ ಬರ್ದಾರ. ಹಂಗೆ ಸೀದಾ ಒಳಗೆ ಬಂದಿವ್ರಿ. ಅದು ಕಲ್ಯಾಣ ಮಂಟಪ. ಈ ಕಡೆ ಭಾಳ ಅಂದ್ರೆ ಭಾಳ ಕ್ಯೂ ಇತ್ತು ರೀ. ಪಾಳ್ಯಕ್ಕೆ ಹಚ್ಚಿದ್ವಿ. ಈರಣ್ಣನ ದರ್ಶನ ತೊಗೊಂಡ್ವಿ. ಹಂಗೆ ಈರಣ್ಣನ ದರ್ಶನಕ್ಕೆ ಪಾಳ್ಯಕ್ಕೆ ಹಚ್ಚಿದವ್ರು ನೋಡ್ರಿ ಎಷ್ಟು ಮಂದಿನೂ ಇವ್ರು. ನಾವಿಲ್ಲೇ ಪಾಳ್ಯಕ್ಕೆ ನಿಂತ ಹೊತ್ನಾಗ ಇಲ್ಲಿ ಮದುವೆ ಆಗಿ ಹೊಸದಾಗಿ ಬಂದಿರೋ ಮದುಮಗಳು ಬಂದಿದ್ದಿಲ್ರಿ. ಇಲ್ಲೇ ಅವರು ಈರಣ್ಣನ ದರ್ಶನ ತೊಗೊಳಕ್ಕೆ ಬಂದಿದ್ರನ್ನ ಕಾಣಿಸ್ತೈತಿ. ಅವರು ದರ್ಶನ ತೊಗೊಂಡ್ರು. ನಾವು ದರ್ಶನ ತೊಗೊಳಕ್ಕೆ ಪಾಳ್ಯಕ್ಕೆ ಹಚ್ಚೇವ್ ನೋಡ್ರಿ. ಇಲ್ಲೇ ಅಲ್ಲೇನು ದಾರ್ಯಾಗ ಬರೋ ಹೊತ್ನಾಗ 2 ಹುಡುಗ್ಯಾರ ನಮ್ಮ ಹಿಂದೆ ಬರತ್ತಿದ್ರು. ನಾವು ವಿಡಿಯೋ ಮಾಡತ್ತಿದ್ದಕ್ಕೆ ಮುಂದೆ ಬರಲಿಲ್ಲ ಅವ್ರು ಅಂತ ಹೇಳಿದ್ವಲ್ರಿ. ಆ ಹುಡುಗ್ಯಾರು ಇಲ್ಲೇ ಬಂದ್ರೆ ಸಿಕ್ಕ್ರಿ ನಮಗೂ. ಅವರು ಕಾರೋಡ್ಗಿ ಈರಣ್ಣಗೆ ಬರತ್ತಿದ್ರಿ. ಪ್ರತಿ ಅಮಾಸೆನೂ ಈರಣ್ಣಂದು ಎಷ್ಟು ಗದ್ಲಿರೋದು ಅಂತ ನೋಡ್ರಿ. ಪಾಳೆ ನೋಡಿದ್ರೆ ಮ್ಯಾಗ ಹೋಗಿರ್ತೈತಿ ಅಂತ ದ್ವಾರ ಬಾಗ್ಲ ದಾಟಿ. ಈ ಸತ ಅಷ್ಟು ಪಾಳೆ ಇದ್ದಿದ್ದಿಲ್ಲ. ಯಾಕಂದರೆ ಶಿವರಾತ್ರಿ ಅಮಾಸೆ ಎಲ್ಲರೂ ಜಾತ್ರೆ ಇರ್ತಾವೆ. ಅಲ್ಲಿ ಇಲ್ಲೇ ಹೋಗಿರ್ತಾರೆ ಎಲ್ಲರೂ. ಹಂಗೆ ಇವರು ಅಣ್ಣಾರು ಇಲ್ಲೇ ಪಾಳೆಗೆ ಹಚ್ಚಿ ನಮಗೂ ಎಲ್ಲ ಈರಣ್ಣನ ಬಗ್ಗೆ ಭಾಳ ಹೇಳಿದ್ರಿ. ಭಾಳ ಅಂದ್ರೆ 3 ಉತ್ಸವ ನಡೀತಾವಂತ ವರ್ಷದಾಗ. ಇದೆ ನೋಡ್ರಿ ಈರಣ್ಣಂದು ಗುಡಿ ಒಳಗೆ ಹೊಂಟೇವಿ. ಪಾಳೆಗೆ ಹಚ್ಚಿ ದರ್ಶನ ಮಾಡ್ಕೊಂಡು ಬರೋ ಹೊತ್ನಾಗ ಈ ಗುಡಿ ಆವರಣ ನೋಡ್ರಿ ಹೆಂಗೈತಿ. ಇಲ್ಲಿ ಹೊಸ ಡಿಸೈನ್ ಇದೆ. ಎಲ್ಲ ಹಳೆ ಗುಡಿ ಹೌದು, ಆದರೆ ಹೊಸ ಡಿಸೈನ್. ಇವೆಲ್ಲ ಈಗಿನ ಕಾಲದ ಡಿಸೈನ್. ಹಂಗೆ ಸೀದಾ ಮುಂದೆ ಹೊಂಟಿವಿ ನೋಡ್ರಿ. ಪಾಳೆ ಇದು ನೋಡ್ರಿ ತೊಟ್ಲ. ಈ ಕಡೆ ಬಂದಿವ್ರಿ. ಹಂಗೆ ವೀರಭದ್ರೇಶ್ವರ ಬಹುಪರಾಕ್ ಅಂತೇಳಿ ಹಾಕಿದ್ರಲ್ಲಿ ಬೋರ್ಡ್. ಈ ಕಾರೋಡ್ಗಿ ಒಳಗೂ ವರ್ಷಕ್ಕೊಮ್ಮೆ ಕಾಣಿಕೆ ನಡೀತೈತಿ ಅನ್ನೋದು ಆ ಅಣ್ಣಾರಿಂದ ಗೊತ್ತಾಗಿತ್ರಿ. ನಮ್ಮ ಮುಂದೆ ನಿಂತಿದ್ರಲ್ಲ ಆ ಹುಡುಗನ ಎತ್ಕೊಂಡು ಆ ಅಣ್ಣಾರ ಹೇಳಿದ್ರು ನಂಗೂ ಗೊತ್ತಿದ್ದಿದ್ದಿಲ್ಲ ಅದೆಲ್ಲ. ಎಲ್ಲರೂ ಅಲ್ಲಿ ಬೋರ್ಡ್ ಹಾಕಿರ್ತಾರ. ಯಾವುದೇ ದೇವಸ್ಥಾನದೊಳಗಾದ್ರೂ ಫೋಟೋ ತೆಗಿಬೇಡ್ರಿ, ವಿಡಿಯೋ ಮಾಡಬೇಡ್ರಿ ಅಂತೇಳಿ. ಆದರೂ ನಾವು ವಿಡಿಯೋ ಮಾಡಕ್ಕೆ ಹೋಕ್ಕೇವಿ ಯೂಟ್ಯೂಬರ್ಸ್ ನೋಡ್ರಿ. ಈರಣ್ಣನ ದರ್ಶನ ಮಾಡ್ಕೊರಿ. ನಾವು ವಿಡಿಯೋ ಮಾಡ್ಕೊಂಡು ವಿಡಿಯೋಗ್ರಾಫರ್ ಅವ್ರ ಕಡೆ ಎಲ್ಲ ಪೂಜಾರಿಗಳ ಕಡೆ ಬೇಯಿಸ್ಕೊಂಡು ಬರ್ತೀವ್ರಿ. ಇದು ನೋಡ್ರಿ ಈ ಕಡೆ ಆಗಲ್ ತೋರಿಸಿದ್ನೆಲ್ಲ ಬಸವಣ್ಣನ ಗುಡಿ ಇದು ಈ ಕಡೆದ್ದೆ. ಹಂಗೆ ಬಸವಣ್ಣನ ದರ್ಶನ ಮಾಡ್ಕೊಂಡು ಈ ಕಡೆ ಬಂದಿವ್ರಿ. ಈ ಕಡೆ ಈರಣ್ಣನ ಗುಡಿ ಬಾಜು ಕಾಳಿಕಾದೇವಿ ಗುಡಿ ಇತ್ತು. ಕಾಳಿಕಾದೇವಿ ಯಾರಂತಂದ್ರೆ ಈರಣ್ಣನ ಹೆಂಡ್ತಿ ಈಕಿ. ಈರಣ್ಣನ ಗುಡಿ ಮ್ಯಾಗ ಈ ಥರ ಎಲ್ಲ ಭಾವಚಿತ್ರ ಅದಾವ ನೋಡ್ರಿ. ಹಂಗೆ ಸೀದಾ ಒಳಗೆ ಬಂದ್ವಿ. ಇಲ್ಲಿ ನೋಡ್ರಿ ಸುಬ್ರಹ್ಮಣ್ಯ ದೇವ್ರು. ಈ ಹಂಗೆ ಒಳಗೆ ಬಂದಿವ್ರಿ. ಇದು ಕಾಳಿಕಾದೇವಿ ದರ್ಶನ ನೋಡ್ರಿ. ದರ್ಶನ ಮಾಡ್ಕೊರಿ. ಆದ್ರೂ ಭಾಳ ಅಂದ್ರೆ ಭಾಳ ಪಾಳೆ ಇತ್ರಿ ಇವತ್ತು. ಇದು ನೋಡ್ರಿ ಪುರಾತನ ಹಳೆ ಕಾಲದ ದೇವಸ್ಥಾನ ಅದಾವ್ರಿ ಅಲ್ಲೇ ಕಾರೋಡ್ಗಿ ಒಳಗೆ. ಯಾವಾಗ ನೋಡಿದ್ರು ಜಲ ಇರ್ತೈತಿ ಅಂತ, ಅಲ್ಲೇ ನೀರು ಇರ್ತೈತಿ ಅಂತ. ಇದು ನೋಡ್ರಿ ಶಿವಲಿಂಗ. ಇದು ಎಲ್ಲ ಕಪ್ಪಿ ಜಾಮ್ ತುಂಬಿ ಬಿಟ್ಟೈತಿ ಇದ್ರ ಮ್ಯಾಗ. ಇಲ್ಲೇ ಒಂದು ಗವಿ ಇತ್ತಂತ್ರಿ ಅವಾಗ. ಆ ಗವಿ ಕಪ್ಪತ್ ಗುಡ್ಡದ ಕಪ್ಪತ್ ಮಲೆಗೆ ಹೋಗಿ ಸೇರ್ತೈತಂತ್ರಿ. ಇದು ನೋಡ್ರಿ ಒಟ್ಟ 3 ಶಿವಲಿಂಗ ಇಲ್ಲೇ ನಮಗ್ ಕಂಡು. ಒಟ್ಟ 4-5 ಶಿವಲಿಂಗ ಇರ್ಬೋದು ಅನಿಸ್ತೈತಿ. ಈ ಕಡೆ ನೋಡ್ರಿ ಅದು ಮ್ಯಾಗಿನ ಗೋಪುರ. ಅದು ಯಾವ ಗೋಪುರ ಗೊತ್ತಿಲ್ಲ, ಯಾವ ದೇವ್ರದ್ದು ಗೊತ್ತಿಲ್ಲ. ಇತಿಹಾಸ ಪುರಾತತ್ವ ಇಲಾಖೆದವ್ರು ಅವನ್ನೆಲ್ಲ ನೋಡ್ಬೇಕ್ರಿ. ಅವನ್ನೆಲ್ಲ ಸ್ವಚ್ಛ ಮಾಡ್ಬೇಕು ಅವ್ರು. ಹಂಗ ನೋಡ್ರಿ ಸೀದಾ ಮುಂದೆ ಬಂದ್ವಿ. ಹಂಗ ಬಂದು ಊಟ ಮಾಡ್ಕೊಂಡು ಊಟ ಮಾಡತ್ತೇವ್ರಿ. ಇಲ್ಲೇ ಊಟಕ್ಕೆ ಪಾಳ್ಯಕ್ಕೆ ಹಚ್ಚಾರ ಎಲ್ಲಾರು. ನಾವು ಪಾಳ್ಯಕ್ಕೆ ಹಚ್ಚಿ ಊಟ ನಡೆಸ್ಕೊಂಡು ಊಟ ಮಾಡಿ ಬಂದಿವ್ರಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ. ಹಂಗ ನೋಡ್ರಿ ಊಟ ಮಾಡ್ಕೊಂಡು ಹತ್ತೀವಿ. ಪ್ರಸಾದ ತೋರಿಸ್ತೀವಿ ಲಾಸ್ಟ್. ಊಟ ನೀಡತ್ತಾರ ಸಾಲಿ ಹುಡುಗರು ಎಲ್ಲಾರು. ಇದೆ ನೋಡ್ರಿ ಪ್ರಸಾದ. ಜೈ ಶ್ರೀರಾಮ್.